10ನೇ ದಿವಸದ ಯುದ್ಧದಲ್ಲಿ ಕೃಷ್ಣ ನಾನೊಂದು ಸಂಕಲ್ಪ ಮಾಡಿಬಿಟ್ಟಿದ್ದೆ, ನಿನ್ನ ಕೈಯಲ್ಲಿ ಅಸ್ತ್ರ ಹಿಡಿಸ್ತೇನೆ ಅಂತ. ನನ್ನ ಸಂಕಲ್ಪ ಸತ್ಯ ಮಾಡಬೇಕು ಅಂತ ನಿನ್ನ ಸಂಕಲ್ಪವನ್ನು ಹುಸಿ ಮಾಡಿದ್ಯಲ್ಲ ಕೃಷ್ಣ, ಎಷ್ಟು ಭಕ್ತಪರಾಧೀನ ನೀನು. ಹೀಗೆ ಗರ್ಭದಲ್ಲೇ ದೇವರ ದರ್ಶನವನ್ನು ಮಾಡ್ತಾ ಜಗತ್ತಿಗೆ ಬಂದಂತಹ ಪ್ರಭುತಿಗಳೇ ನಮ್ಮ ಪರೀಕ್ಷಿತ್ ಮಹಾರಾಜರು. ನೋಡ್ರಿ ಇಷ್ಟಂಶವನ್ನು. ಆ ಮಗು ಗರ್ಭದಲ್ಲಿದ್ದಾಗ ಇವಳೇನು ಮಾಡ್ತಾ ಇದ್ಲೋ ಅದೇ ಸಂಸ್ಕಾರ ಮಗುವಿಗೂ ಜನ್ಯ ಆಗೋದು. ಹಾಗಾದ್ರೆ ಸಂಸ್ಕಾರ ಬರೋದು ಎಲ್ಲಿಂದ? ಗರ್ಭದಿಂದಲೇ ಸಂಸ್ಕಾರ. ಕಲಿ ಪ್ರವೇಶ ಮಾಡಿದ್ದಾನಂತೆ, ಅವನಿಗೆ 5 ಸ್ಥಳವನ್ನು ಕೊಟ್ಟಿದ್ದಾರೆ ಪರೀಕ್ಷಿತ್ ಮಹಾರಾಜರು. ಭೀಷ್ಮಾಚಾರ್ಯರ ಬಳಿಗೆ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ಹೊರಟಾಗ ಆ ಶರಮಂಚದ ಮೇಲೆ ಭೀಷ್ಮಾಚಾರ್ಯ ತಾವು ಮಲಗಿರೋ ಕಾಲಕ್ಕೆ ಕೃಷ್ಣನ್ ನೋಡಿದಾಗ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರಂತೆ. ಕೃಷ್ಣ, ನಾನು ನಿನ್ನ ಸ್ಮರಣೆ ಮಾಡ್ತಾ ಇದ್ದೆ ಅಂತ ನೆಪ ಮಾಡ್ತಾ ನನ್ನ ಬಳಿಗೆ ಬಂದಿಯೇನು, ಎಷ್ಟು ಅನುಗ್ರಹ ಮಾಡಿಬಿಟ್ಟೆ ಸ್ವಾಮಿ ನಿಮಗೆ. ಧೃತರಥ ಚರಣೋ ಇಬಹಂತುಂ ಗತೋತ್ತರೀಯ ಹೇಳ್ತಾರೆ ಭೀಷ್ಮಾಚಾರ್ಯರು. 10ನೇ ದಿವಸದ ಯುದ್ಧದಲ್ಲಿ ಕೃಷ್ಣ ನಾನೊಂದು ಸಂಕಲ್ಪ ಮಾಡಿಬಿಟ್ಟಿದ್ದೆ, ನಿನ್ನ ಕೈಯಲ್ಲಿ ಅಸ್ತ್ರ ಹಿಡಿಸ್ತೇನೆ ಅಂತ. ಕೃಷ್ಣ ಏನಂತ ಸಂಕಲ್ಪ ಮಾಡಿದ್ದ? ನಾನು 18 ದಿವಸ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಅಸ್ತ್ರಶಸ್ತ್ರವನ್ನು ಹಿಡಿಯೋಲ್ಲ ಅಂತ ಕೃಷ್ಣನ ಸಂಕಲ್ಪ. ಭೀಷ್ಮಾಚಾರ್ಯರು ಕೃಷ್ಣನ ಕೈಲಿ ಹಿಡಿಸ್ತೀನಿ ಅಂತ ಅವ್ರ ಸಂಕಲ್ಪ. 10ನೇ ದಿವಸದ ಯುದ್ಧ ಪ್ರಾರಂಭ ಆಗಿದೆ. ಅರ್ಜುನನಿಗೆ ಭೀಷ್ಮಾಚಾರ್ಯರು ಬಾಣ ಪ್ರಯೋಗ ಮಾಡಲಿಕ್ಕೆ ಮನಸ್ಸಾಗ್ತಿರ್ಲಿಲ್ವಂತೆ. ಅಲ್ಲಿ ಪ್ರಯೋಗ ಮಾಡೋದು, ಮತ್ತೊಂದು ಕಡೆ ಮಾಡೋದು, ಎಲ್ಲೆಲ್ಲೋ ಗುರಿ ನೆಡ್ತಾ ಇದ್ದಂತೆ. ಆ ಸಮಯಕ್ಕೆ ಕೃಷ್ಣ ತಾನು ರಥದಿಂದ ಹಾರದ್ನಂತೆ. ಧೃತರಥ ಚರಣೋ, ರಥದ ಚಕ್ರವನ್ನೇ ತಗೊಂಬಿಟ್ನಂತೆ ಪರಮಾತ್ಮೆಯ ತತ್ಕಾಲಕ್ಕೆ. ತಗೊಂಡು ಇಬಹಂತುಂ, ಇಬ ಅಂದರೆ ಏನು? ಆನೆ. ಆನೆಯನ್ನು ಸಂಹಾರ ಮಾಡಬೇಕಾದ್ರೆ ಸಿಂಹ ಹೇಗೆ ಎರಗೊತ್ತೋ ಅದರಂತೆ ಕೃಷ್ಣ ತಾನು ಭೀಷ್ಮಾಚಾರ್ಯರ ಬಳಿಗೆ ಧಾವಿಸ್ತಾನು ಬರಬೇಕಾದರೆ ಅರ್ಜುನ ಹೋಗಿ ಕೃಷ್ಣನ ಪಾದ ಹಿಡಿದು ಬಿಟ್ಟನಂತೆ. ಕೃಷ್ಣ, ನೀನು ಅಸ್ತ್ರವನ್ನು ಹಿಡಿಬೇಡ, ವೇದಾದಿಗಳು ನಿನ್ನನ್ನು ಸತ್ಯ ಸಂಕಲ್ಪ ಅಂತ ಕರೆದಿದ್ದ ಸ್ವಾಮಿ, ನಿನ್ನ ಸಂಕಲ್ಪ ಹುಸಿಯಾಗಬಾರದು, ನಾನು ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತಂದರು. ಏತತ್ ಕಾಲಕ್ಕೆ ನಮ್ಮ ದೇವರನ್ನಂತೆ, ನನ್ನ ಮಾತು ಸುಳ್ಳಾದರೂ ಪರವಾಗಿಲ್ಲ, ನನ್ನ ಭಕ್ತರ ಪ್ರತಿಜ್ಞೆ ಹುಸಿ ಆಗಬಾರ್ದು ಅಂತ ಪರಮಾತ್ಮ ಏನು ಮಾಡಿದ್ನಂತೆ, ತಾನು ಅಸ್ತ್ರವನ್ನು ಹಿಡಿದ್ನಂತೆ. ನೋಡಿ, ಹಿಡಿದಂತಹ ಕಾಲಕ್ಕೆ ಗತೋತ್ತರೀಯ, ಕೃಷ್ಣ ನಿನ್ನ ಉತ್ತರೀಯ ಏನು ನೆಲವನ್ನು ಗುಡಿಸ್ಕೊಂಡು ಬಂತಲ್ಲ, ಗುಡಿಸಿದ್ದು ನೆಲ ಅಲ್ವೋ ನನ್ನ ಮನಸ್ಸನ್ನು ಅಂದ್ರಂತೆ ಭೀಷ್ಮಾಚಾರ್ಯ. ಇದನ್ನು ಸ್ಮರಣೆ ಮಾಡ್ತಾ ಕೂತಿದ್ದೇನೆ ಸ್ವಾಮಿ, ನನ್ನ ಸಂಕಲ್ಪ ಸತ್ಯ ಮಾಡಬೇಕು ಅಂತ ನಿನ್ನ ಸಂಕಲ್ಪವನ್ನು ಹುಸಿ ಮಾಡಿದ್ಯಲ್ಲ ಕೃಷ್ಣ, ಎಷ್ಟು ಭಕ್ತಪರಾಧೀನ ನೀನು ಅಂತ ಎಷ್ಟು ಸ್ತೋತ್ರ ಮಾಡಿದ್ದಾರೆ ಭೀಷ್ಮಾಚಾರ್ಯರು ಅಂತಂದರೆ 1000 ನಾಮಗಳನ್ನು ಹೇಳಿದ್ರಂತೆ. ಆ ಕಾಲಕ್ಕೆ ರಚನೆ ಆದದ್ದು ವಿಷ್ಣು ಸಹಸ್ರನಾಮ. ಇಷ್ಟನ್ನು ಸ್ತೋತ್ರ ಮಾಡ್ತಾ ಮುಂದೆ ಧರ್ಮರಾಜನಿಗೆ ಉಪದೇಶವನ್ನು ಮಾಡೋಣ. ಇದಾದ ನಂತರದಲ್ಲಿ ಕೃಷ್ಣ ತಾನು ಹೊರಟಿದ್ದಾನೆ, ರಥಾರೂಢನಾಗಿರೋಣ. ಧರ್ಮರಾಜ ಸಾರಥಿಯಾಗಿದ್ದಾನಂತೆ, ಭೀಮಸೇನ ದೇವರು ಛತ್ರಿ ಹಿಡಿದಿದ್ದಾರಂತೆ, ಅರ್ಜುನ ನಕುಲ ಸಹದೇವರು ಛತ್ರ ಚಾಮರಗಳನ್ನು ತಾವು ಬೀಸ್ತಾ ಇರೋಣ. ಹೀಗೆ ಕೃಷ್ಣ ತಾನು ಹೊರಟಿದ್ರೆ ಏತತ್ಕಾಲಕ್ಕೆ ಯಾವಾಗ ಕೃಷ್ಣನ ಸನ್ನಿಧಾನ ಸ್ವಲ್ಪ ಸಡಿಲ ಆಯಿತೋ ಆ ಕಾಲಕ್ಕೆ ಅಂದು ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಲಿಕ್ಕೆ ಉದ್ಯುಕ್ತವಾಗಿದೆಯಂತೆ. ಆಗ ಉತ್ತರಾದೇವಿ ತಾನು ಕೃಷ್ಣ ಅಂತ ಸ್ತೋತ್ರ ಮಾಡಿದ್ರೆ ಸೂಕ್ಷ್ಮರೂಪೇಣ ಕೃಷ್ಣ ತಾನು ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿಬಿಟ್ನಂತೆ. ಆತ್ತಚಕ್ರ ಪ್ರವೇಶ ಮಾಡಿ ಗಿರ್ರಂತ ತನ್ನ ಚಕ್ರವನ್ನು ತಿರುಗಿಸ್ತಾ ಇದ್ದಾನಂತೆ. ಏತತ್ ಕಾಲಕ್ಕೆ ಆ ಗರ್ಭದಲ್ಲಿ ಇದ್ದಂತಹ ಮಗು ತಾನು ನನ್ನನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ ಯಾರು ಅಂತ ಪರೀಕ್ಷೆ ಮಾಡ್ತಂತೆ. ಹೀಗೆ ಗರ್ಭದಲ್ಲೇ ದೇವರ ದರ್ಶನವನ್ನು ಮಾಡ್ತಾ
ಜಗತ್ತಿಗೆ ಬಂದಂತಹ ಪ್ರಭುತಿಗಳೇ ನಮ್ಮ ಪರೀಕ್ಷಿತ್ ಮಹಾರಾಜರು. ನೋಡ್ರಿ ಇಷ್ಟು ಅಂಶವನ್ನು ತಿಳಿಸುತ್ತೆ. ಅದಕ್ಕೆ ಅವರ ಹೆಸರು ಪರೀಕ್ಷಿತ. ಗರ್ಭದಲ್ಲೇ ಪರೀಕ್ಷೆ ಮಾಡಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಗರ್ಭದಿಂದ ಹೊರ ಬರ್ತಾ ಇದ್ದಂತೆ ಬ್ರಹ್ಮಾಸ್ತ್ರ ನಾಟೇ ಬಿಡ್ತು. ಆ ಮಗು ಮೃತ ಆಗೇ ಹೋಯಿತು. ಹುಟ್ಟಿದ ಕೂಡಲೇ ಪರೀಕ್ಷಿತ್ ಮಹಾರಾಜರು ಮೃತರಾಗಿದ್ದರು. ಕೃಷ್ಣ ಬಂದ, ಪುನಃ ಬಂದು ಆ ಮಗುವಿನ ಕೈಯಲ್ಲಿ ಹಿಡ್ಕೊಂಡ, ಘೋಷಣೆ ಮಾಡ್ದ, ನಾನು ಬ್ರಹ್ಮಚಾರಿಯಾಗಿದ್ದರೆ. ಕೃಷ್ಣನಿಗೂ ಬ್ರಹ್ಮಚರ್ಯಕ್ಕೂ ಏನು ಸಂಬಂಧನೋ ಗೊತ್ತಿಲ್ಲ. ಒಟ್ಟಾರೆ ಕೃಷ್ಣ ಅಂದ. ಇದಕ್ಕೆ ಉತ್ತರ ಇದೆ, ದಶಮಸ್ಕಂದ ಬಂದಾಗ ಹೇಳ್ತೇನೆ. ಒಟ್ಟಾರೆ ಕೃಷ್ಣ ಘೋಷಣೆ ಮಾಡ್ದ, ನಾನು ಬ್ರಹ್ಮಚರ್ಯದಲ್ಲಿದ್ದರೆ ಈ ಮಗುವಿಗೆ ಪುನಃ ಆಯುಷ್ಯ ಪ್ರದಾನ ಆಗಲಿ ಅಂದರೆ ಮಗು ಎದ್ದು ಬಿಡ್ತು. ಎದ್ರೆ ಕೃಷ್ಣ ತಾನು ಜಾತಕ ಬರೆದ್ನಂತೆ. ಏನಂತ ಘೋಷಣೆ ಮಾಡ್ದ, ದ್ವಿತೀಯ ರಾಮದೇವರಂತೆ ರಾಜ್ಯಭಾರ ಮಾಡ್ತಾನೆ ಅಂತ ತಾವೊಂದು ಘೋಷಣೆ ಮಾಡಿದ್ನಂತೆ. ನೋಡ್ರಿ, ಹೀಗೆ ಹುಟ್ಟಿದ ಕೂಡಲೇ ಕೃಷ್ಣನ ಲಾಲನೆಯಲ್ಲಿ ಬೆಳೆದಂಥವರು ಯಾರು? ಪರೀಕ್ಷಿತ್ ಮಹಾರಾಜರು. ವಂಶಶುದ್ಧಿ ಪಾಂಡವರ ವಂಶೀಕ. ಇನ್ನು ಸಂಸ್ಕಾರ, ಎಲ್ಲಿಂದ ಸಂಸ್ಕಾರ ಜನ್ಯ ಆಗಬೇಕು? ಹುಟ್ಟಿದ ಮೇಲೆ ಸಂಸ್ಕಾರ ಅಲ್ಲ. ಮೊದಲನೇ ಗುರು ಅಂದರೆ ಯಾರು? ತಾಯಿ ಅಲ್ವಾ? ಅಕ್ಷರಾಭ್ಯಾಸ ಮಾಡಿಸ್ಬೇಕಾದರೆ ತಾಯಿ ಬರೆಸ್ತಾಳೋ ತಂದೆ ಬರೆಸ್ತಾನೋ? ತಂದೆನೇ ಬರೆಸೋದು. ಮೊದಲನೇ ಗುರು ಅಂದಿದ್ದು ತಾಯಿನ, ಬರೆಸಿದ್ದು ತಂದೆ, ಹೇಳೋದೊಂದು ಮಾಡೋದೊಂದು. ಏನ್ರಿ ಕಥಾ ಇದು ಅಂತಂದರೆ, ನಾವು ಬರೆಸೋ ABCDಗೆ ಗುರುಗಳು ಅಂತ ಹೇಳಲಿಲ್ಲ. ಅಲ್ಲಿ ಮಗು ಗರ್ಭದಲ್ಲಿ ಇದ್ದಾಗ ಅದಕ್ಕೆ ಸಂಸ್ಕಾರವನ್ನು ಕೊಡೋಳು ಯಾರು? ತಾಯಿ. ಆದ್ದರಿಂದ ತಾಯಿಯನ್ನು ಮೊದಲನೇ ಗುರು ಅಂತ ಕರೆದಿದ್ದರ ಆಂತರ್ಯ. ಇದರಿಂದ ನಮ್ಮ ಹೆಣ್ಣುಮಕ್ಕಳಿಗೆ ಏನು ಕಿವಿ ಮಾತು ಅಂತಂದರೆ, ತಾನು ಗರ್ಭವತಿ ಆದಾಗ ಹೆಚ್ಚೆಚ್ಚು ಭಾಗವತಾದಿ ಕಥಾಶ್ರವಣ ಮಾಡ್ತಾ ಇರಬೇಕು. ಅದು ಬಿಟ್ಬಿಟ್ಟು ಮೊಬೈಲ್ ಉಜ್ತಾ ಕೂತಿದ್ಲು. ಮುಂದೆ ಆ ಮಗು ಏನು ಮಾಡ್ತು? ತಾನು ಮೊಬೈಲೇ ಹಿಡ್ಕೊಂಬಿಡ್ತು. ನೋಡ್ರಿ, ನಮ್ಮ ಮಗು 3 ಹೊತ್ತು ಮೊಬೈಲು ಅನ್ನೋತಪ್ಪ. ಯಾಕನ್ನತಪ್ಪ ಅಂತಂದರೆ, ಆ ಮಗು ಗರ್ಭದಲ್ಲಿದ್ದಾಗ ಇವಳೇನು ಮಾಡ್ತಾ ಇದ್ಲೋ ಅದೇ ಸಂಸ್ಕಾರ ಮಗುವಿಗೂ ಜನ್ಯ ಆಗೋದು. ಹಾಗಾದರೆ ಸಂಸ್ಕಾರ ಬರೋದು ಎಲ್ಲಿಂದ? ಗರ್ಭದಿಂದಲೇ ಸಂಸ್ಕಾರ. ಇದಕ್ಕೆ ಇನ್ನೊಂದು ಪ್ರಮಾಣ ಕೊಡ್ಲಾ? ಪ್ರಹ್ಲಾದರಾಜರು ತಾವು ಕಯಾದು ದೇವಿಯ ಗರ್ಭದಲ್ಲಿ ಇದ್ದಾಗ ಭಾಗವತ ಅಂದರೆ ಹರಿಕಥಾ ಪ್ರಸಂಗವನ್ನು ಉಪದೇಶ ಮಾಡಿದ್ಯಾರು? ನಾರದರು. ಹಾಗಾದರೆ ಅವರಿಗೆ ಸಮಗ್ರವಾಗಿ ಹರಿಭಕ್ತಿ ಗುರುಭಕ್ತಿ ಜನ್ಯ ಆದದ್ದು ತರುವಾಯ ಅಲ್ಲ, ಗರ್ಭದಲ್ಲಿ ಇರೋ ಕಾಲಕ್ಕೆ. ಹಾಗಾದರೆ ನಮಗೆ ನಿಮಗೆ ಭಾಗವತ ಏನು ತಿಳಿಸ್ತಾ ಇದೆ ಅಂತಂದರೆ, ಗರ್ಭವತಿಯಾದ ಹೆಣ್ಣುಮಕ್ಕಳು ತಾವು ವಿಶೇಷತಃ ಧರ್ಮಪರವಾಗಿ ಇದ್ದು ಭಾಗವತಾದಿ ಕಥಾಶ್ರವಣ ಮಾಡ್ತಾ ಹರಿನಾಮ ಸಂಕೀರ್ತನೆಗಳಲ್ಲಿ ನಾವು ತೊಡಗಿದಾಗ ಬರ್ತಕ್ಕಂತಹ ಸಂತತಿಯೂ ಕೂಡ ಹರಿಭಕ್ತರಾಗಿ ಬರ್ತಾರೆ. ಇದು ಶ್ರೀಮದ್ ಭಾಗವತ ಗ್ರಂಥ ನಮಗೆ ತಿಳಿಸ್ತಕ್ಕಂತಹ ಆ ಒಂದು ಧರ್ಮದ ವಿಶೇಷ ಅನ್ನೋ ಒಂದು ಅಂಶವನ್ನೇ ಹೇಳ್ತಾ, ಹೀಗೆ ಇಷ್ಟು ಕ್ರಮದಿಂದ ನಮ್ಮ ಪರೀಕ್ಷಿತ್ ಮಹಾರಾಜರು ತಾವು ರಾಜ್ಯಪಾಲನೆಯನ್ನು ಮಾಡ್ತಾ ಇದ್ದಾರೆ. ತತ್ಕಾಲಕ್ಕೆ ಕಲಿ ಪ್ರವೇಶ ಮಾಡಿದ್ದಾನಂತೆ. ಅವನಿಗೆ 5 ಸ್ಥಳವನ್ನು ಕೊಟ್ಟಿದ್ದಾರೆ ಪರೀಕ್ಷಿತ್ ಮಹಾರಾಜರು. ಆ 5 ಸ್ಥಳಗಳು ಯಾವುದು? ಆ 5 ಸ್ಥಳದಿಂದ ನಾವು ಹೇಗೆ ಅತ್ಯಂತ ಜಾಗರೂಕರಾಗಿರಬೇಕು ಮತ್ತು ಪರೀಕ್ಷಿತ್ ಮಹಾರಾಜರಲ್ಲಿ ಕಲಿಪ್ರಾಬಲ್ಯ ಆಗಲಿಕ್ಕೇನು ಕಾರಣ? ಅವರಿಗೆ ಶಾಪ ಕೊಟ್ಟಂತಹ ಶೃಂಗಿ ಆ ಹುಡುಗ ಯಾಕೆ ಶಾಪ ಕೊಟ್ಟ? ಮುಂದೆ ಭಾಗವತ ಗ್ರಂಥ, ಅದರಲ್ಲಿ ಶುಕಾಚಾರ್ಯರನ್ನು ಪರೀಕ್ಷಿತ್ ಮಹಾರಾಜರು ತಾವು ಯಾವ ಕ್ರಮದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ, ಆ ಪ್ರಶ್ನೆಗೆ ಭಾಗವತಾದಿ ಕಥಾಪ್ರಸಂಗ ಹೇಗೆ ಹೊರಟಿತು ಅನ್ನೋ ಎಲ್ಲ ಅಂಶವನ್ನು ಯಥಾಮತಿ ಯಥಾಶಕ್ತಿ
ನಾಳೆ ದಿವಸದ ಕಥಾಭಾಗದಲ್ಲಿ ಅದರ ಚಿಂತನ ಮಂಥನಾದಿಗಳನ್ನು ಮಾಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.